ನಮಸ್ತೆ ಬಾಸು, ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸು. ಸ್ನೇಹಿತರೆ, ನಾನು ಇಂದಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿರುವ ವಿಷಯ ಭಾವನಾತ್ಮಕವಾದದ್ದು, ಅನ್ನಭಾಗ್ಯದ ಪರವಾಗಿರುವಂಥದ್ದು. ಇವತ್ತನ್ನು ಕೆಲವರು ಅನ್ನಭಾಗ್ಯ ಯೋಜನೆಗೆ ವಿರೋಧಿಸುತ್ತಾರೆ. ಕೆಲವರು ಅಂದರೂ ಉಚಿತ ಅನ್ನ ಕೊಟ್ಟರೆ ಜನ ಕೆಲಸ ಮಾಡೋದಿಲ್ಲ ಅಂತ. ಆದರೆ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೃದಯದಿಂದ ಹೇಳಿದ್ದು ಕೇಳಿದ್ರೆ ನಿಮ್ಮ ಕಣ್ಣು ಹನಿ ಬರುತ್ತೆ. ಅವರ ಮಾತುಗಳು ನಾನಾ ಸುದ್ದಿಗೋಷ್ಠಿಗಳಲ್ಲಿ, ಹಲವು ಟಿವಿ ಕಾರ್ಯಕ್ರಮಗಳಲ್ಲಿ ಪ್ರಸಾರವಾಗಿದೆ. ಅವರು ಹೇಳಿದ್ದು ಅನ್ನಭಾಗ್ಯ ಯೋಜನೆ ರಾಜಕೀಯಕ್ಕಾಗಿ ಅಲ್ಲ, ನಾನು ಚಿಕ್ಕವನಾಗಿದ್ದಾಗ ಕಂಡ ಹಸಿವಿನ ಕಾರಣಕ್ಕೆ ಈ ಯೋಜನೆ ತಂದೆ ಅಂತ. ಸಿದ್ದರಾಮಯ್ಯನವರು ಹೇಳಿದರು, ನನ್ನ ಊರಲ್ಲಿ ನಾನು ಹಸಿವು ನೋಡಿದ್ದೇನೆ, ಜನ ಊಟವಿಲ್ಲದೆ ಮಲಗ್ತಿದ್ದಾಗ ನೋಡಿದ್ದೇನೆ, ಮಕ್ಕಳು ಶಾಲೆಗೆ ಹೋದರೂ ಊಟ ತಿನ್ನದೆ ಹಸಿವಿಗೆ ಜನ ಹೇಗೆ ಹಿಂಜರಿಯುತ್ತಾರೆ ನೋಡಿದ್ದಾರೆ. ಅದಕ್ಕೆ ಅವರು ಚಿಕ್ಕವನಿಗಿಂತಲೂ ಒಂದು ಮಾತು ಮನಸ್ಸಿನಲ್ಲಿ ಇಟ್ಕೊಂಡಿದ್ರು, ನಾನೇನು ಅಧಿಕಾರದಲ್ಲಿ ಬಂದರೆ ಹಸಿವನ್ನು ದೂರ ಮಾಡ್ತೀನಿ ಅಂತ. ಮೈಸೂರು ಕಾಲೇಜಿನಲ್ಲಿ ಓದ್ತಿದ್ದಾಗ ತಿಂಗಳಿಗೆ ಸಿದ್ದರಾಮಯ್ಯನವರ ತಂದೆಯವರು 100 ರೂಪಾಯಿ ಕೊಡ್ತಿದ್ರಂತೆ. ಅದರಲ್ಲಿ ಊಟ, ಹಾಸ್ಟೆಲ್ ಎಲ್ಲ ಕೂಡ ಖರ್ಚನ್ನ ನಿರ್ವಹಿಸಬೇಕಾಗಿತ್ತು. ಬಡತನ ಎಷ್ಟು ತೀವ್ರವಾಗಿತ್ತು ಅಂದರೆ ಹಂತ ಹಂತವಾಗಿ ಅವರ ಜೀವನ ನೋಡಿ ನಾವು ಕೂಡ ಅರ್ಥ ಮಾಡಿಕೊಳ್ಬಹುದು. 2013ರಲ್ಲಿ ಅವರು ಮುಖ್ಯಮಂತ್ರಿ ಆದಾಗಲೇ ಅನ್ನಭಾಗ್ಯ ತಂದರು. ತಾಯಿ ಮಕ್ಕಳು ಹಸಿವಾಗಿ ಇರಬಾರ್ದು ಅಂತ. ಇದು ಪ್ರತಿದಿನ ಲಕ್ಷಾಂತರ ಕುಟುಂಬಗಳು ಈ ಯೋಜನೆಯಿಂದ ಲಾಭ ಪಡೆಯುತ್ತಾ ಇವೆ. ಮಕ್ಕಳು ಅನ್ನವನ್ನು ತಿಂದು ಬೆಳೆಯಬೇಕು, ಮನೆಯಲ್ಲಿ ಹೆಂಗಸು ಊಟ ಮಾಡದೆ ಮಲಗಬಾರದು ಅನ್ನೋದು ಅವರ ಧ್ಯೇಯವಾಗಿದೆ. ಈಗಲೂ ಕೂಡ ಕೆಲವರು ಅಂತಾರೆ, ಉಚಿತ ಅನ್ನ ಕೊಟ್ಟರೆ ಜನ ಕೆಲಸ ಮಾಡಲ್ಲ, ಊಟ ಮಾಡಿ ಮನೆಯಲ್ಲಿ ಮಲ್ಕೊಂಡ್ಬಿಡ್ತಾರೆ ಅಂತ. ಆದರೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಹಸಿವನ್ನು ತಣಿಸೋದು ಅಂದರೆ ಜನರನ್ನು ಸ್ವಾವಲಂಬಿಯಾಗಿಸೋದು. ನಿಮಗೆ ಆಹಾರ ನೀಡಿದಾಗಲೇ ಅವರು ಕೂಡ ಮುಂದೆ ಹೆಜ್ಜೆ ಹಾಕಿ ದುಡಿಯುವುದು ಸಾಧ್ಯ ಆಗೋದು. ಸಾಧಾರಣ ಜನರ ನೋವನ್ನು ಅರಿತ ನಾಯಕ ಇವತ್ತು ಹಸಿವನ್ನು ದೂರ ಮಾಡೋ ಕನಸು ಕಾಣ್ತಿದ್ದಾರೆ. ಈ ಯೋಜನೆಯ ಹಿಂದೆ ರಾಜಕೀಯ ಇಲ್ಲ, ಇಲ್ಲಿ ಪ್ರಾಮಾಣಿಕ ಹೃದಯದ ಸ್ಪರ್ಶ ಇದೆ. ಇದನ್ನು ನೋಡಿ ನಿಮಗೆ ಯಾವ ಅಭಿಪ್ರಾಯವಿದೆ, ನಿಮಗೆ ಏನನ್ನಿಸ್ತದೆ ಅನ್ನೋದನ್ನು ತಿಳಿಸಿ. ನಿಮಗಿನ್ನೂ ಅನ್ನಭಾಗ್ಯ ಸಿಕ್ಕಿಲ್ಲವೇ? ನಿಮಗೆ ಈ ಯೋಜನೆ ಹೇಗೆ ಸಹಾಯವಾಗಿದೆ? ಕಮೆಂಟ್ ಮಾಡಿ ನಿಮ್ಮ ಅನುಭವ ಹಂಚಿಕೊಳ್ಳಿ. ಇಂತಹ ಜನಮಾನಸದಲ್ಲಿ ನಿಂತ ಪ್ರಾಮಾಣಿಕ ಮಾತುಗಳನ್ನು ನಿಮಗೆ ತಲುಪಿಸೋದು ನಮ್ಮ ನ್ಯೂಸ್ ವಿತ್ ನನ್ನ ವಾಯ್ಸ್ ಯೂಟ್ಯೂಬ್ ಚಾನಲ್. ನಿಮ್ಮ ಸಮಸ್ಯೆಗಳಿಗೆ ಹಾಗೂ ಗೊಂದಲಗಳಿಗೆ ನಾನು ಧ್ವನಿಯಾಗಿದ್ದೇನೆ. ಹೀಗಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ. ನಾನು ನಿಮ್ಮ ಸ್ನೇಹಿತೆ, ಮತ್ತೆ ಭೇಟಿಯಾಗೋಣ ಇನ್ನೊಂದು ಜನಮುಖದ ಕಥೆಯೊಂದಿಗೆ. ಧನ್ಯವಾದಗಳು.